ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮತ್ತೇನು ಸುದ್ದಿ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾನು ಕಳೆದ ಒಂದು ವಿಡಿಯೋದಲ್ಲಿ ನಮ್ಮೂರ ಶ್ರೀ ಕ್ಷೇತ್ರ ಹೆಬ್ಬಾಳಕೆ ಪರಮಾನಂದ ಪ್ರಭುವಿನ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ಕೊಟ್ಟಿದ್ದೆ. ಬೇಕಿದ್ರೆ ಪ್ರಿಯೋಸ್ ವಿಡಿಯೋಲಿ ನೀವು ಚೆಕ್ ಮಾಡ್ಕೋಬೋದು. ಇವತ್ತು ಶ್ರಾವಣದ 4ನೇ ಸೋಮವಾರದ ಹೊಸ್ತಿಲಲ್ಲಿದ್ದೀವಿ. ಇವತ್ತು ಭಾನುವಾರ, ಅಂದರೆ ನಂಬಲ್ಲಿ ಬಹಳ ವಿಶೇಷವಾದ ದಿನ ಅಂತಂದರೆ ಇವತ್ತು ನಾವು ಪರಮಾನಂದ ಪ್ರಭುವಿನ ಪಲ್ಲಕ್ಕಿ ಉತ್ಸವವನ್ನು ಮೆರವಣಿಗೆ ಮಾಡ್ಕೊಳ್ತಾ ತಿಂತಣಿ ಭಾಗಕ್ಕೆ ಹೋಗ್ತೀವಿ. ತಿಂತಣಿ ಅಂತಂದರೆ ಯಾರು ಈ ಕೊಡೇಕಲ್ ಬಸವಣ್ಣ ಅಂತ ಕರಿತೀವಲ್ಲ, ಕೊಡೇಕಲ್ ಬಸವಣ್ಣನವರ ಶಿಷ್ಯ ವೃಂದದಲ್ಲಿ ಬರುವಂಥ ಅವರು ಒಬ್ಬರು ಶರಣರು. ಆ ಭಾಗಕ್ಕೆ ಅಲ್ಲಿ ಕೃಷ್ಣಾ ನದಿಯ ನದಿ ತಟದಲ್ಲಿರುವಂಥ ಶ್ರೀ ತಿಂತಣಿ ಮೌನೇಶ್ವರನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿಂದ ವಿಶೇಷ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿಕೊಂಡು ಅಲ್ಲೇ ಒಂದಿಷ್ಟು ಪುರುವಂತಿಗೆ ಸೇವೆಗಳು ಆಗಿಕೊಂಡು ಈ ರೀತಿ ಎಲ್ಲ ಒಂದಿಷ್ಟು ದೇವಸ್ಥಾನದ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇಲ್ಲಿಂದ ನಾವು ಕನಿಷ್ಠ ಒಂದು 200-300ರಿಂದ ಹೆಚ್ಚು ಭಕ್ತರು ಇಲ್ಲಿಂದ ಸೇರ್ಪಡೆ ಆಗ್ತಾರೆ. ಹೋಗುವ ದಾರಿ ಅಂತ ಪ್ರತಿ ಹಂತದಲ್ಲೂ ಒಂದೊಂದು ಊರು ಬರ್ತಾನೆ ಇರ್ತವೆ. ಆ ದಾರಿಯಿಂದ ಉದ್ದಕ್ಕೂ ಹೊಸ ಜನ ಸೇರ್ಪಡೆ ಆಗ್ತಾ ಇರ್ತಾರೆ. ನಾವು ಈಗ ಸದ್ಯ ಪರಮಾನಂದ ದೇವಸ್ಥಾನದಲ್ಲಿದ್ದೀವಿ. ಈಗ ಸದ್ಯ ನೀವು ನೋಡ್ತಿರುವ ಪಲ್ಲಕ್ಕಿ ಏನಿದೆಯಲ್ಲ, ಇದನ್ನು ನಾವು ಒಯ್ಯುವಂಥದ್ದು. ಅಂದರೆ ಇಲ್ಲಿ ದೇವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರ್ತೀವಿ ಮತ್ತು ನಾವು ಪಲ್ಲಕ್ಕಿಯನ್ನು ಮೆರವಣಿಗೆ ಮುಖಾಂತರ ತಿಂತಣಿಗೆ ತೊಗೊಂಡು ಹೋಗ್ತಿರ್ತೀವಿ. ಮಧ್ಯದಲ್ಲಿ ಚನ್ನಪಟ್ಟಣ, ಗೋಡಿಯಾಳ ಈ ರೀತಿ ಕನಿಷ್ಠ ಒಂದು 45 ಕಿಲೋಮೀಟ್ರ್ ಪಾದಯಾತ್ರೆ ಹೋಗ್ತಿರ್ತೀವಿ ನಾವು. ಅಷ್ಟರ ನಡುವೆ ಅನೇಕ ಜನ ಅನ್ನದಾಸವನ್ನು ಇಟ್ಟಿರ್ತಾರೆ. ಇನ್ನು ಅನೇಕ ಜನ ಶರಬತ್ತು, ಮಜ್ಜಿಗೆ, ಇನ್ನು ಅನೇಕ ಜನ ತಮ್ಮ ಕೈಲಾದಷ್ಟು ಭಕ್ತಿಯ ಸೇವೆಗಳನ್ನು ಮಾಡ್ತಾನೆ ಇರ್ತಾರೆ. ಈ ರೀತಿಯಾದ ಈ ಮೆರವಣಿಗೆ ಮೂಲಕ ನಾವು ಇವತ್ತು ಸಾಯಂಕಾಲ ಅದರೊಳಗೆ, ಅಂದರೆ ಕನಿಷ್ಠ ಒಂದು 2 ಗಂಟೆ 3 ಗಂಟೆ ಒಳಗೆ ನಾವು ತಿಂತಣಿಯೊಳಗೆ ಇರ್ತೀವಿ. ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮೆರವಣಿಗೆ ಹೋಗುತ್ತೆ ಅಂತಂದ್ರೆ. ಈ ದಾರಿಯಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ, ಈ ಮಳೆ ಈ ಮಳೆ ಬಂದು ನಿಂತಿರುವಂಥ ಕ್ಲೈಮೇಟ್ ಇದು. ಯಾವ ರೀತಿ ಮಳೆ ಬಂದು ನಿಂತಿರ್ತಪ್ಪ ಅಂತಂದ್ರೆ, ಎಂಥ ರಾಡಿ ಎಂಥ ಗೊಜ್ಜು ಏನೇ ಇರಲಿ ಗದ್ದೆಯನ್ನು ಲೆಕ್ಕಿಸದೆ ಜನ ಹೋಗ್ತಾನೆ ಇರ್ತಾರೆ. ಇನ್ನೊಂದು ವಿಶೇಷಪ್ಪ ಅಂತಂದ್ರೆ, ಹೋಗೋ ಮಧ್ಯದಲ್ಲಿ ಪಲ್ಲಕ್ಕಿನ 2 ತಂಡಗಳನ್ನಾಗಿ ರಚಿಸಿಕೊಂಡು ಪಲ್ಲಕ್ಕಿನ ಒತ್ತಾಡೋದೊಂದು ಇಲ್ಲೊಂದು ಭಾಳ ವಿಶೇಷ. ಅದನ್ನು ನಿಮ್ಮ ಮುಂದಿನ ವಿಡಿಯೋಗಳು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಸದ್ಯಕ್ಕೆ ನಾವು ದೇವಸ್ಥಾನದ ಮೇಲ್ಗಡೆ ಇದ್ದೀವಿ. ಇದು ನೀವು ನೋಡ್ತಿರೋದು ದೇವಸ್ಥಾನದ ಮೇಲ್ಭಾಗ. ಇಲ್ಲಿ ದೇವಸ್ಥಾನಕ್ಕೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಿದ್ದಾವೆ. ಇದು ದೇವಸ್ಥಾನದೊಳಗಿಂದ ಪಲ್ಲಕ್ಕಿ ವಿಶೇಷ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಒಂದಿಷ್ಟು ನಿಯಮಗಳನ್ನು ಫಾಲೋ ಮಾಡಿಬಿಟ್ಟು ಆನಂತರ ಇಲ್ಲಿಂದ ನಾವು ಮೆರವಣಿಗೆ ಹೋಗ್ತೀವಿ. ನಾವು ಮುಂದೆ ಏನೇನಾಗ್ತದೆ ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಫಾಲೋ ಮಾಡ್ತೀವಿ ರೀ. ಹೆಬ್ಬಾಳಕೆ ಆರಾಧ್ಯ ದೇವ ಪರಮಾನಂದ ಇವತ್ತು ರವಿವಾರದಂದು ಪರಮಾನಂದ ದೇವಸ್ಥಾನ ಹಿಡಿದು ತಿಂತಣಿ ಮೌನೇಶ್ವರ ಒಳಗೆ ಹೋಗುವ ಸಮಯ. ಆಲ್ರೆಡಿ ಪರಮಾನಂದ ದೇವಸ್ಥಾನ ದಾಟಿ ಹೋಗೋದಾಯಿತು. ಇವತ್ತು ಹೋದ ಪರಮಾನಂದ ನಾಳೆ ಬೆಳಗ್ಗೆ 6 ಗಂಟೆಗೆ ಪರಮಾನಂದ ದೇವಸ್ಥಾನಕ್ಕೆ ಆಗಮಿಸಿ ಮತ್ತು ನಾಳೆ ಸಾಯಂಕಾಲ 5 ಗಂಟೆಗೆ ಪರಮಾನಂದ ರಥೋತ್ಸವವನ್ನು ಅಂಗವಾಗಿ ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಜನಗಳನ್ನು
15,000ರಿಂದ 20,000 ಜನವನ್ನು ನಮ್ಮ ರಥೋತ್ಸವಕ್ಕೆ ಆಗಮಿಸ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಜಾತ್ರೆಯ ಅಂಗವಾಗಿ ಎಲ್ಲರೂ ರಥೋತ್ಸವವನ್ನು ವಿಶೇಷವಾಗಿ ನಡೆಸಿಕೊಡಬೇಕಾಗಿ ವಿನಂತಿ. ನಾನೀಗ ಈಗ ಸದ್ಯ ಆಲ್ರೆಡಿ ಅರ್ಧ ಪಾದಯಾತ್ರೆ ಬಂದಿದ್ದೀವಿ. ಈಗ ಸದ್ಯ ನೀವು ನೋಡ್ತಿರ್ಬೋದು, ಅಲ್ಲೆಲ್ಲ ಜನ ಸಣ್ಣಗೆ ಬರ್ಲಿಕ್ಕೆ ಈಗ ಸದ್ಯ ಇವರು ಪಾದಯಾತ್ರೆ ಹೋಗ್ತಾ 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 ತಿಂತಣಿಗೆ ಹೋಗೋರಿಗೆ ನಾವೀಗ ಅರ್ಧ ದಾರಿಲಿ, ಅರ್ಧ ಅಂದರೆ ಒಂದಿಷ್ಟು ಪರ್ಸೆಂಟ್, ಒಂದು 25% ಪಾದಯಾತ್ರೆ ಬಂದಿದ್ದೀವಿ. ಈಗ ಹೇಳಿದ್ನಲ್ಲ, ಗದ್ದೆ ಮುಳ್ಳು ಚರಂಡಿ ರೋಡು ಯಾವುದೇ ಇದ್ರೂ ಕೇರ್ ಮಾಡಲಾರ್ದೆ ಇಲ್ಲಿ ಬರ್ತಾರೆ ಅಂತ ಹೇಳಿದ್ನಲ್ಲ. ಈಗ ನಿರಂತರವಾಗಿ ಬರ್ತಾನೆ ಇರ್ತಾರೆ ಮಂದಿ. ಈಗ ಪಲ್ಲಕ್ಕಿ ಹಿಂದೆ ಇದೆ, ನಾನು ಬರ್ತಾ ಇದ್ದಂಗೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಒಂದಿಷ್ಟು ಜನ ಮುಂದೆ ಹೋಗ್ತಿದ್ದಾರೆ, ಒಂದಿಷ್ಟು ಜನ ಇಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ಹಂಗೆ ವಾಚ್ ಮಾಡ್ತಾರೆ. ನಾನು ಎಲ್ಲ ವೀಡಿಯೋನ ತೋರಿಸ್ತಾನೆ ಇರ್ತೀನಿ. ಶಿವನಿಂದ ಇಲ್ಲಾಡ್ತಾವ ಈ ವಿಡಿಯೋ. ಸ್ನೇಹಿತರೆ, ಪಾದಯಾತ್ರೆ ಮಾಡ್ತಾ ಮಾಡ್ತಾ ನಾವು ಬಂದಿದ್ದು ಗೋಡಿಯಾಳ ಅನ್ನೋ ಗ್ರಾಮಕ್ಕೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಇಲ್ಲಿ ಒಂದಿಷ್ಟು ಕಸರತ್ತುಗಳನ್ನು ಮಾಡ್ತಾರೆ. ಅಂದರೆ ಗುಂಡು ಎತ್ತುವ ಸ್ಪರ್ಧೆಗಳನ್ನು ಇಲ್ಲಿ ಇಡ್ತಾರೆ. ಇದೇ ರೀತಿ ಸ್ಪರ್ಧೆ ತಿಂತಣಿಯಲ್ಲಿ ಜಾಸ್ತಿ ನಡೀತಾ. ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಅದರದೊಂದು ಸಣ್ಣ ಜಲಕ್ ಐತಿ, ನೋಡ್ಕೊಂಬನ್ರಿ. ಸರಿ ಮುಟ್ಟ ಬಾರ್ರಿ, ಹಿಂದಕ್ಕೆ ಸರಿ ದೂರ ಬಾರ. ಕಲ್ಲೆತ್ತ ಮನುಷ್ಯ ನೀವು ಬಂದ ನೋಡಿ ಆಗ್ತದ. ನೀರ್ ಐತನ ಜಲ್ಪದ ಈ ರೀತಿ ಗುಂಡು ಎತ್ತುವ ಕಲೆ ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ದೊಡ್ಡ ಕಷ್ಟನೇ ಅಲ್ಲ. ಇದು ಬಹಳ ಸಲೀಸಾಗಿ ಮಾಡುವಂಥ ಕೆಲಸ ನಮ್ಮ ಭಾಗದಾಗ. ಈ ರೀತಿ ಗುಂಡು ಎತ್ತುವ ಸ್ಪರ್ಧೆನ ನೋಡಿಕೊಂಡು ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಅಲ್ಲಿರೋ ಜನರ ಜೊತೆ ಮಾತಾಡಿಕೊಂಡು ಕಡೆಗೆ ನಾವು ಮತ್ತೆ ಪಾದಯಾತ್ರೆಯನ್ನು ಶುರು ಮಾಡಿದ್ವಿ. ಪಾದಯಾತ್ರೆ ಶುರು ಮಾಡಿದ ಸ್ವಲ್ಪ ದೂರದಲ್ಲೇ ಅನ್ನದಾಸೋಹ ಸಿಕ್ತು. ಸರ್ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಯಾವ ಕಡೆ ಊರು? ಚನ್ನಪಟ್ಟಣದಿದ್ದೀವಿ. ನಮ್ಮ ಊರಿನಿಂದ ಕನಿಷ್ಠ ಒಂದು 10 ಕಿಲೋಮೀಟರ್ ಆಗ್ತದೆ ಕಣ. ನಾವು ಪರಮಾನಂದ ದೇವಸ್ಥಾನ ಬಂದಿವಲ್ಲ, ಅಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ತದೆ. ನಾನು ಹೇಳಿದ್ದೆ ವಿಡಿಯೋ ಮೊದಲು ಹೇಳಿದ್ದೆ, ನಾನು ಬರಾಗ ಅನ್ನದಾಸೋಹ ಭಾಳ ಇರುತ್ತೆ ಅಂತ ಹೇಳಿದ್ದೆ. ಒಂದು 10 ಕಿಲೋಮೀಟ್ರ್ ಬಂದೀವಿ. ಸಿರಾ, ಕೇಸರಿಬಾತು ಮತ್ತು ಪಲಾವು ಇಲ್ಲಿನ ಭಕ್ತರು ಮಾಡಿಸ್ಯಾರ. ಹೊಸೋಗ್ಬಿಟ್ರೆ ಹೆಂಗೆ ಉಣಕತ್ತಾರಪ್ಪ ಅಂತಂದ್ರೆ, ನಾನು ನಡ್ಬರೋಕೆ ಬೈಕ್ನಾಗ ಬಂದೀನಿ. ನಡ್ಕೊಂಡು ಬಂದಾರೆ ಇವರೆಲ್ಲ. ಊಟ ಮಾತ್ರ ಮಸ್ತ್ ಇದೆ. ಮತ್ತು ಮುಂದೆ ಮಾಡಿರ್ತಾರಲ್ಲ, ಒಂದು ಅನ್ನ ಸಾರು, ಬಾಳೆಹಣ್ಣು, ಸಿರಾ, ತುಪ್ಪ ಎಲ್ಲ ಇರ್ತದೆ. ಆ ವಿಡಿಯೋನು ಪೂರ್ತಿ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಂಬಿಡ್ರಿ. ಹೌದಾ? ಯಾದಗಿರಿ ಜಿಲ್ಲೆಯ ಸೌಕೂರು ತಾಲೂಕಿನ ಹೆಬ್ಬಾಳ ಪರಮಾನಂದ ದೇವರು ಚನ್ನಪಟ್ಟಣ ಗ್ರಾಮಕ್ಕೆ ಆಗಮಿಸ್ತಾರೆ. ನಮ್ಮ ಊರಿನಲ್ಲಿ ಪ್ರತಿ ವರ್ಷವೂ ದಾಸೋಹವನ್ನು ನಾವು ಮಾಡಿಕೊಳ್ತಾ ಬರ್ತಾಯಿದ್ದೀವಿ. ಅದನ್ನ ಆಶೀರ್ವಾದದಿಂದ ನಾವು ನಮಗೇನು ಕೊರತೆ ಇಲ್ಲ, ಆದರೂ ನಾವು ಕೈಲಾದಷ್ಟು ನಾವು ಮಾಡ್ಕೊತ ಹೊಂಟೀವಿ. ದೇವರು ಆಯಸ್ಸು ಆರೋಗ್ಯ ಎಲ್ಲರಿಗೂ ಕೊಟ್ಟು ಇದೇ ರೀತಿಯಾಗಿ ನಮ್ಮೂರನ್ನು ಬೆಳೆಸ್ಕೊಂತ ಮುಂದೆ ಹೋಗ್ಬೇಕಂತ ನಾವು ಕೇಳ್ಕೊಳ್ತೀವಿ. ಪಾದಯಾತ್ರೆ ಮಧ್ಯದಲ್ಲಿ ಈ ರೀತಿ ಅನ್ನದಾಸವನ್ನು ತೃಪ್ತಿಯಿಂದ ತಿಂದು ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದಿಷ್ಟು ಕಸರತ್ತು ನಡೆದೇ ಇತ್ತು. ಇದು ಪಲ್ಲಕ್ಕಿಯ ಎರಡೂ ಬದಿಯಲ್ಲಿ ಆ ಕಡೆ ಒಂದು ಊರು ಈ ಕಡೆ ಒಂದು ಊರಿನ ಜನ ಸೇರಿಕೊಂಡು ಯಾವ ರೀತಿ ತಿಂಡಿ ಬಿದ್ದು ಪಲ್ಲಕ್ಕಿನ ಒತ್ತಾಡ್ತಾರಪ್ಪ ಅಂತಂದ್ರೆ, ಒಬ್ಬರು ಸೋಲ್ಬೇಕು ಇಲ್ಲ ಗೆಲ್ಲಲೇಬೇಕು. ಇದು ದಾರಿಯುದ್ದಕ್ಕೂ ಕಂಡುಬರುವ ಸರ್ವೇ ಸಾಮಾನ್ಯವಾದ ದೃಶ್ಯ.
ಗೆದ್ರು 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 ಗೆದ್ರು. ಈಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಸದಾ ಒಂದ್ ಕಡೆ ಪಲ್ಲಕ್ಕಿ ಬಿತ್ತು, ಈ ಕಡೆ ಗೆದ್ರು, ಈ ಕಡೆ ಸೋತ್ರು. ರೈಟ್. ಶಬಾಷ್ ಹುಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಸದ್ಯ ನಾನು ಚನ್ನಪಟ್ಟಣ ದಾಟಿ ಬಿಟ್ಟು ಒಂದು ಗದ್ದೆಗಳ ಮಧ್ಯದಲ್ಲಿ ಇದ್ದೀನಿ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಏನಾಗ್ತದಪ್ಪ ಅಂತಂದ್ರೆ ಒಂದಿಷ್ಟು ಜನ ಊರು ಬಿಟ್ಟು ಬಂದು ಹಳ್ಳಿ ವಾತಾವರಣವನ್ನು ಬಿಟ್ಟು ಬಂದು ಇಲ್ಲಿ ಹೊಲದಲ್ಲೇ ತಾವು ಇರೋ ತಮ್ಮ ತಮ್ಮ ಗದ್ದೆಗಳಲ್ಲೇ ಮನೆ ಮಾಡ್ಕೊಂಡು ವಾಸ ಇರ್ತಾರೆ. ಆ ಥರ ಒಂದು ವಿಶೇಷವಾದ ಮನೆ ನಮ್ಮದು. ಈಗ ಸದ್ ನಾನು ಇಲ್ಲಿರೋದು, ಈಗ ನೋಡಿ ಜನ ಬರ್ತಿದಾರಲ್ಲ, ಇವರು ಪಾದ್ರೆ ಇರ್ತಿ ಬರ್ತಾ ಇರೋ ಜನ ಇವರು. ಈಗ ಅಲ್ಲಿ ಒಂದು ಊರು ಥರ ಕಾಣುತ್ತೆ ನೋಡ್ರಿ, ಈ ಸದ್ಯ ಇದು ಊರು ಕಾಣುತ್ತಲ್ಲ, ಅದು ಚನ್ನಪಟ್ಟಣ. ಆ ಚನ್ನಪಟ್ಟಣ ದಾಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಾವೀಗ. ಅಲ್ಲಿಂದ ಜನ ಬರ್ತಾನೇ ಇದ್ದಾರೆ. ಗುರು ದಾರಿ ಮಧ್ಯೆ ಬರ್ತಾ 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 ಅನ್ನದಾಸೋಹ ಎಷ್ಟು ಚೆನ್ನಾಗಿರ್ತದಪ್ಪ ಅಂತಂದರೆ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅನ್ನಕ್ಕೆ ಯಾವತ್ತೂ ಕಮ್ಮಿನೇ ಇಲ್ಲ. ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಭಕ್ತಿಯಿಂದ ಅಷ್ಟೇ ತೃಪ್ತಿ ಆಗೋಷ್ಟು ಊಟನ ಕೊಡ್ತಾನೇ ಇರ್ತಾರೆ. ನಾವು ಯಾವತ್ತೂ ಕೂಡ ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶ ಒಂದಾದರೆ, ಇಲ್ಲಿನ ಭಕ್ತಿ ಅವರಲ್ಲಿರೋ ಆ ಭಕ್ತಿ ಭಾವ ನಿಜಕ್ಕೂ ನಮ್ಮೆಲ್ಲರನ್ನು ಮೂಕ ವಿಸ್ಮಿತವಾಗಿ ಮಾಡಿಬಿಡುತ್ತೆ. ಸುಮಾರು 50 kg ಗಟ್ಟಲೆ ಕೇಸರಿ ಭಾತ್ನ ಮಾಡ್ತಾರೆ. ಊಟ ಮಾಡೋದಷ್ಟೇ ಅಲ್ಲ, ಅವರ ಕೊಡೋ ರೀತಿ ಇದೆಯಲ್ಲ, ಅದು ಕೂಡ ನಾವು ಮೆಚ್ಚಲೇಬೇಕಾಗ್ತದೆ. ಈ ದಾರಿ ಉದ್ದಕ್ಕೂ ಕೂಡ ಇದು ನಡೀತಾನೇ ಇರ್ತದೆ. ಇವನ್ ಬಾಳೆಹಣ್ಣುಗಳನ್ನು ಕೂಡ ಜನ ಕೊಡೋದನ್ನ ಇಲ್ಲಿ ಮರೆಯೋದಿಲ್ಲ. ಏನು ಒಂದು ಶ್ರೀ ಪರಮಾನಂದ ಜಾತ್ರಾ ಮಹೋತ್ಸವ ಪರವಾಗಿ ಏನಿದೆ ಪಲ್ಲಕ್ಕಿ ಹೋಗುವಂಥ ದಾರಿ ಮಧ್ಯದಲ್ಲಿ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಪ್ರಸಾದ ಮಾಡ್ಕೊಂಡು ಇನ್ನೊಂದು ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ತಿಂತಿಣಿದ ಹೊಳೆ. ಸ್ನೇಹಿತರೆ, ಕಡೆಗೂ ನಾವು ತಿಂತಿಣಿ ಹೊಳೆನ ತಲುಪಿಬಿಟ್ಟಿದ್ದೀವಿ. ತಿಂತಿಣಿಗೆ ಬಂದಿದ್ದೀವಿ. ನಾವು ಈ ಭಾಗದಾಗ ದಕ್ಷಿಣ ಕಾಶಿ ಅಂತ ಕರೆಯಲ್ಪಡ್ತಾರೆ. ಈ ಕ್ಷೇತ್ರವನ್ನು ದಕ್ಷಿಣದ ಕಾಶಿ ಅಂತಲೇ ಕರೆಯೋದ್ರಿಂದ ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ಇನ್ನೊಂದು ವಿಶೇಷ ಇದೆ ಸ್ನೇಹಿತರೆ. ಏನು ವಿಶೇಷಪ್ಪ ಅಂತಂದ್ರೆ, ಈ ಭಾಗದಾಗಂತ ನೋಡ್ಕೊಂಡ್ರೆ, ಈ ಭಾಗದಿಂದ ನೀವು ಆ ಭಾಗಕ್ಕೆ ನೋಡಿದ್ರಿ ನದಿ, ಇದು ಕೃಷ್ಣಾ ನದಿ. ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ಸ್ಟ್ಯಾಚ್ಯೂ ಕಾಣ್ತಾನೆ. ನೀವು ಸ್ಟ್ಯಾಚ್ಯೂನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿರುವಂಥ ದೊಡ್ಡ ವಿಗ್ರಹ ಶ್ರೀ ತಿಂತುಣಿ ಮೌನೇಶ್ವರರು. ಇನ್ನೊಂದು ಸಣ್ಣ ವಿಗ್ರಹ ಶ್ರೀ ಗಂಗಾ ಮಾತೆಯದ್ದು. ಈ ವಿಗ್ರಹದ ವಿಶೇಷತೆ ಏನಂತಪ್ಪ ಅಂತಂದ್ರೆ, ಇಲ್ಲಿ ತಿಂತುಣಿಯ ಮೌನೇಶ್ವರರು ನೆಲೆಸಬೇಕು ಅಂತ ಬಂದಾಗ ಇಲ್ಲಿ ಕೃಷ್ಣಾ ನದಿಯ ಈ ನದಿ ನೀವು ನೋಡ್ತಿರಲ್ಲ, ಪೂರ್ತಿ ನದಿಯ ರಭಸ ಜಾಸ್ತಿ ಇರೋದ್ರಿಂದ ಇಲ್ಲಿ ನದಿಯ ಸೌಂಡ್ ಜಾಸ್ತಿ ಆಗ್ತಿತ್ತು ಅಂತ. ಈಗ ಸತ್ ನೀವು ಅಬ್ಸರ್ವ್ ಮಾಡ್ರಿ, ಎಷ್ಟೇ ನೀರಿದ್ರೂ ಕೂಡ ಸೌಂಡ್ ಬರ್ತಿಲ್ಲ. ಯಾವಾಗ ತಿಂತುಣಿ ಮೌನೇಶ್ವರ ಇಲ್ಲಿ ನೆಲೆಸ್ಬೇಕಂತ ಡಿಸೈಡ್ ಮಾಡಿದಾಗ ಇಲ್ಲಿ ಈ ಭಾಗದಾಗ ಈ ನೀರಿನ ಸೌಂಡ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಆದ್ರಿಂದ ಈ ತಿಂತುಣಿ ಮೌನೇಶ್ವರ ಏನು ಡಿಸೈಡ್ ಮಾಡ್ತಾರಪ್ಪ ಅಂತಂದ್ರೆ, ಈ ಕ್ಷೇತ್ರನ ಬಿಟ್ಟು ಬೇರೆ ಕಡೆ ತಾವು ಮಾಡೋ ತಪಸ್ಸಿಗೆ, ತಾವು ಮಾಡೋ ಧ್ಯಾನಕ್ಕೆ ಅಡ್ಡಿ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಆಗ ಗಂಗಾ ಮಾತೆ ಪ್ರತ್ಯಕ್ಷ ಆಗಿಬಿಟ್ಟು ಕೇಳ್ಕೊಳ್ತಾಳಂತವಳು. ಏನು ಕೇಳ್ಕೊಳ್ತಾಳಂತಂದ್ರೆ, ದಯವಿಟ್ಟು ನೀವು ಈ ಜಾಗನ ಬಿಟ್ಟು ಹೋಗ್ಬೇಡ್ರಿ, ನೀವು ಶ್ರೇಷ್ಠ ಮುನಿಗಳಿದ್ದೀರಿ, ಶ್ರೇಷ್ಠ ಶರಣರಿದ್ದೀರಿ, ನೀವು ಇಲ್ಲೇ ನೆಲೆಸ್ರಿ ಅಂತ ಬೇಡ್ಕೊಂಡಾಗ ಅವಾಗ ತಿಂತುಣಿ ಮೌನೇಶ್ವರರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾನು ಇಲ್ಲಿ ನೆಲೆಸ್ಬೇಕಾದ್ರೆ ನೀನು ನನಗೊಂದು ಮಾತು ಕೊಡಬೇಕು. ನೀನು ಯಾವುದೇ ರೀತಿಯಾದ ಸೌಂಡು, ಯಾವುದೇ ರೀತಿಯಾದ ಗಲಾಟೆಯನ್ನು ಮಾಡದೆ ಅರಿಬೇಕು ಅಂತ ವಚನ ತಗೊಳ್ತಾರಂತೆ. ಆವಾಗಲಿಂದ ನೀವು ನಂಬಲಿಕ್ಕಿಲ್ಲ, ನಾನು ಈಗ ಸದ್ದಿದ್ದೀನಲ್ಲ, ಕನಿಷ್ಠ 2 ಕಿಲೋಮೀಟರ್ 2.5 ಕಿಲೋಮೀಟರ್ ದಡ ಇದೆ, ದಂಡೆ ಇದೆ. ಅಂದರೆ ಇಲ್ಲಿಂದ ಆ ಭಾಗಕ್ಕೆ ಹೋಗಿ 2 ಕಿಲೋಮೀಟರ್ ನದಿ ಇದೆ. ನೀರಿನ ಪ್ರಮಾಣ ಹೆಂಗಿದೆಪ್ಪ ಅಂತಂದರೆ ಆಳ ಎಳೆದವ್ರಿಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ನೀರಿದ್ರೂ ಕೂಡ ಒಂದೇ ಒಂದು ತೊಟ್ಟು ನೀರಿನ ಸೌಂಡು ಕೂಡ ನದಿಯಿಂದ ಬರೋದಿಲ್ಲ. ಈ ಕ್ಷೇತ್ರದಿಂದ ಮೇಲ್ಭಾಗದವರೆಗೆ 2 ಕಿಲೋಮೀಟರು ಮತ್ತು ಕೆಳಭಾಗ 2 ಕಿಲೋಮೀಟರ್. ಅಂದರೆ ಕ್ಷೇತ್ರ ತಿಂತುಣಿ ಮೌನೇಶ್ವರನ ಕ್ಷೇತ್ರ ಇರೋದು ಈಗ ನಾನು ಪ್ರೆಸೆಂಟ್ ಇದನ್ನೆಲ್ಲ ಇದೆ. ಈ ಭಾಗದಿಂದ 2 ಕಿಲೋಮೀಟರ್ ತೆಳಭಾಗ ಮತ್ತು 2 ಕಿಲೋಮೀಟರ್ ಮೇಲ್ಭಾಗ ನದಿಯ ಸೌಂಡ್ ಕಿಂಚಿತ್ತು ಸೌಂಡು ಬರೋದಿಲ್ಲ. ಆದ್ದರಿಂದ ಇಲ್ಲಿ ಮೌನೇಶ್ವರ ಮತ್ತೆ ನೆಲೆಗೊಳ್ತಾರೆ.
ಅನೇಕ ಭಕ್ತರು ಈ ಕ್ಷೇತ್ರವನ್ನು ಅತ್ಯಂತ ಭಾಳ ಪುನೀತವಾಗಿ ನಡೆದುಕೊಳ್ತಾರೆ.